ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ಇವತ್ತು ನಮ್ಮ ಹೊಸ ಆ್ಯಪನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ಬಂದು ಸ್ಟೂಡೆಂಟ್ ಆ್ಯಪ್ ಅಂತ ಕರಿಬಹುದು ಅಥವಾ ಕೋರ್ಸ್ ಆ್ಯಪ್ ಅಂತ ಕರಿಬಹುದು. ಇದಕ್ಕೆ ನಾನು ಇಟ್ಟಿರುವಂಥ ಹೆಸರು ಬಂದು ಕಾಲ ಅಂಶ ಪದ್ಧತಿ ಅಂತ ಇಟ್ಟಿದ್ದೀನಿ. ಓಕೆನಾ? ಸೊ ನೀವು ಈ ರೀತಿ ಟೈಪ್ ಮಾಡಿ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದರ ಹೆಸರು ಬಂದು ಕಾಲ ಅಂಶ ಪದ್ಧತಿ ಅಂತ ಹೇಳಿ ಆ್ಯಪ್ ನೇಮ್. ಓಕೆನಾ? ಇಲ್ಲಿದೆ ನೋಡಿ. ಸೊ ಇವಾಗ ಏನು ಮಾಡಿ, ನೀವು ಇದನ್ನು ಸರ್ಚ್ ಅನ್ನೋ ಒಂದು ಆಪ್ಷನ್ನ ಕೊಡ್ತಾಯಿನಿ. ಕೊಟ್ಟಿದ ತಕ್ಷಣವೇ ಆ್ಯಕ್ಚುಲಾಗಿ ಮತ್ತೆ ನಿಮಗಿಲ್ಲೊಂದು ಆಪ್ಷನ್ ತೋರಿಸುತ್ತೆ ನೋಡಿ, ಈ ಆ್ಯಪ್. ನಮ್ಮದು ಒಂದು 4 ಆ್ಯಪ್ಗಳನ್ನು ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ ಈ 2 ಆ್ಯಪು ಇಲ್ಲಿ ಫಸ್ಟು ಲಿಸ್ಟ್ ಆಗ್ತಾಯಿದೆ. ನಾನೇನು ಮಾಡ್ತೀನಿ, ಈಗ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಈ ರೀತಿ ಒಂದು ಆಪ್ಷನನ್ನು ತೋರಿಸ್ತಾ ಇದೆ. ಸೊ ಈಗ ನಾನು ನೋಡಿ, ಈಗ ಪ್ರದೀಪ್ ಎ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ, ಅಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲಿ ಪ್ರದೀಪ್ ಎ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಅಥವಾ ಅದನ್ನು ಟಚ್ ಮಾಡಿದ ತಕ್ಷಣ ನಮ್ಮ ಆ್ಯಪ್ ಎಷ್ಟಿದೆಯೋ ಅಷ್ಟು ಕೂಡ ಅಲ್ಲಿ ಲಿಸ್ಟ್ ಔಟ್ ಆಗುತ್ತೆ. ಸೊ ನಮ್ಮ ಆ್ಯಪ್ಗಳಿದು. ಸೊ ಕಾಲಾಂಶ ಪದ್ಧತಿ ಅಂತ ಹೇಳಿ ಒಂದು ಆ್ಯಪು, ಫಾರ್ಚೂನ್ ಡಿಜಿಟ್ ಅಂತ ಒಂದು ಆ್ಯಪ್ ಇದೆ, ಮತ್ತು ಬ್ರಹ್ಮವೇದ್ KP ಅಸ್ಟ್ರಾಲಜಿ ಅಂತ ಹೇಳಿ ಒಂದು ಆ್ಯಪ್ ಇದೆ, ಮತ್ತು ವಾಸ್ತು ಆ್ಯಪ್ ಅಂತ ಇದೆ. ಈ 4 ಆ್ಯಪ್ ನಾವೇ ಡೆವಲಪ್ ಮಾಡಿರುವಂಥದ್ದು. ಓಕೆನಾ? ಸೊ ಈಗ ಇವತ್ತಿನ ವಿಚಾರ ಏನು ಅಂತಂದರೆ, ಈ ಕಾಲಾಂಶ ಪದ್ಧತಿ ಎನ್ನುವನ್ನು ಆ್ಯಪಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಿ, ಇಲ್ಲಿ ಅನ್ಇನ್ಸ್ಟಾಲ್ ಅಂತ ನನಗೆ ತೋರಿಸ್ತಾ ಇದೆ, ಯಾಕೆಂದರೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನಿಮಗೆ ಅಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ, ಇನ್ಸ್ಟಾಲ್ ಅಂತ ತೋರಿಸ್ತಾ ಇರ್ತದೆ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, ಇನ್ಸ್ಟಾಲ್ ಅಂತ ಒಂದು ಆಪ್ಷನನ್ನು ತೋರಿಸ್ತಾ ಇರ್ತದೆ. ಓಕೆನಾ? ಸೊ ನೀವೇನು ಮಾಡ್ಕೊಳ್ಳಿ, ಇನ್ಸ್ಟಾಲ್ ಅನ್ನೋದನ್ನು ಪ್ರೆಸ್ ಮಾಡಿ. ಸೊ ಈಗ ನಾನು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನಾನು ಏನು ಮಾಡ್ತೀನಿ, ನಮ್ಮ ಆ್ಯಪನ್ನು ನಾನು ನೇರವಾಗಿ ಓಪನ್ ಮಾಡ್ತಾಯಿದ್ದೀನಿ. ಸೊ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಟ್ಟಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಯು ಡು ನಾಟ್ ಹ್ಯಾವ್ ಎನ್ ಅಕೌಂಟ್, ಸೈನ್ ಅಪ್ ಅನ್ನೋ ಒಂದು ಆಪ್ಷನನ್ನು ತೋರಿಸುತ್ತೆ. ಸೊ ಇಲ್ಲಿ ನೀವು ಸೈನ್ ಅಪ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕು. ಇಲ್ಲಿ ಸೈನ್ ಅಪ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಸೊ ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ನು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಕೊಡಿ. ಓಕೆ? ಸೊ ಇಲ್ಲಿ ನೀವು ನಿಮ್ಮ ಹೆಸರನ್ನು ಕೊಡಿ. ಈಗ ನಾನೇನು ಮಾಡ್ತಾಯಿದ್ದೀನಿ, ಸುಮ್ಮನೆ ಪ್ರದೀಪ್ ಎ ಅಂತ ಕೊಟ್ಟಿದ್ದೀನಿ. ನನ್ನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನನ್ನ ಇಮೇಲ್ ID ಕೇಳ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಕಾಲಾಂಶ ಪದ್ಧತಿಯನ್ನು ಇಮೇಲ್ ID ಕೊಡ್ತಾಯಿದ್ದೀನಿ. ಸೊ ಇದು ನನ್ನ ಇಮೇಲ್ ID. ಸೊ ನಾನೇನು ಮಾಡ್ತಾಯಿದ್ದೀನಿ, ಕೊಡ್ತಾಯಿದ್ದೀನಿ. ಅದಾದಮೇಲೆ ಪದ್ಧತಿ ಅನ್ನೋ ಒಂದನ್ನು ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಈಗೇನು ಮಾಡ್ತೀನಿ, @gmail ಅಕೌಂಟ್. ಸೊ ಈಗ ಕಾಲಾಂಶ ಪದ್ಧತಿ @gmail.com ಅಂತ ಹೇಳಿ ಜಿಮೇಲ್ ಅಕೌಂಟನ್ನು ಕೊಟ್ಟಿದ್ದೀನಿ. ಇಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ. ಸೊ ಪಾಸ್ವರ್ಡನ್ನು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಪಾಸ್ವರ್ಡ್ ಆಗಿ ನೀವು ಸೆಟ್ ಮಾಡ್ಕೊಳ್ಳಿ. ನಾನೀಗ ನನ್ನ ಮೊಬೈಲ್ ನಂಬರನ್ನು ಹಾಕ್ತಾಯಿದ್ದೀನಿ. ಓಕೆ? ನನ್ನ ಮೊಬೈಲ್ ನಂಬರನ್ನು ಹಾಕ್ತಾಯಿದ್ದೀನಿ. ರೈಟ್? ಈಗ ಹಾಕಿದ್ದೀನಿ. ಸೊ ಈಗ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಬೇಕು. ಸೊ ಕ್ರಿಯೇಟ್ ಅಕೌಂಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣವೇ ಅಕೌಂಟ್ ಕ್ರಿಯೇಟ್ ಆಯಿತು. ಈ ರೀತಿ ವಿಡಿಯೋ ಬರುತ್ತೆ. ಈಗ ಇಲ್ಲಿ ಅಲೋ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ, ಅಲೋ ಕೊಟ್ಬಿಡಿ. ಯಾವುದಾದ್ರೂ ನಮ್ಮ ನೋಟ್ಸು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ರೆ ನಿಮಗದು ಈಸಿಯಾಗಿ ತೋರಿಸುತ್ತೆ ಅಲ್ಲಿ. ಓಕೆನಾ? ಈಗ ನೋಡಿ, ಇಲ್ಲಿ ಇಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೀವಿ. ಈಗ ನೀವು ಇಲ್ಲಿ ನೋಡ್ಬೋದು, ಬ್ರಹ್ಮವೇದ್ ಗುರುಕುಲ ಅಂತ ಹೇಳಿ 15 ವೀಡಿಯೋಸ್ಗಳಿದೆ. ಸೊ ಇದೆಲ್ಲ ಕ್ಲಾಸಿನ ವೀಡಿಯೋಸ್ಗಳು. ಅದಾದಮೇಲೆ ನಿಮಗೆ ಟೈಮಿಂಗ್ ಆಫ್ ಈವೆಂಟ್ ಅನ್ನೋ ವೀಡಿಯೋಸ್ ಇದೆ ಒಂದು 4. ಅದಾದಮೇಲೆ ನಿಮಗೆ ರೂಲ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಕೆಲವು ವೀಡಿಯೋಸ್ಗಳಿದೆ, 9 ವೀಡಿಯೋಸ್ಗಳಿದೆ. ಜ್ಯೋತಿಷ್ಯ ಆಚಾರ್ಯದಲ್ಲಿ 14 ವೀಡಿಯೋಸ್ಗಳಿದೆ. ಮತ್ತು ಇಲ್ಲೇ ಆ ವಿಡಿಯೋ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಿರುವಂಥ ನೋಟ್ಸ್ಗಳು, PDF ಇದೆಲ್ಲ ಕೊಟ್ಟಿದ್ದೀವಿ. ಓಕೆನಾ? ಸೊ ಈಗ ನೋಡಿ, ನೀವು 14 ವೀಡಿಯೋಸ್ಗಳಿದೆ. ಅದಾದಮೇಲೆ ಮೆಡಿಕಲ್ ಅಸ್ಟ್ರಾಲಜಿದು ಒಂದು 3 ಕ್ಲಾಸ್ ವೀಡಿಯೋಸ್ ಇದೆ. ಕಾಲಾಂಶ ಪರಿಹಾರ ಅನ್ನೋದು ಮತ್ತು ದೋಷ ಪರಿಹಾರ ಅನ್ನೋದು
ವೀಡಿಯೋಸ್ಗಳನ್ನ ಹಾಕಿದ್ದೀವಿ. ಸೊ ಟೋಟಲಾಗಿ ಇಲ್ಲಿ ಎಷ್ಟು ವೀಡಿಯೋಸ್ಗಳಿದೆ ಅಂತ ನೋಡಿದ್ರೆ ಆ್ಯಕ್ಚುಲಾಗಿ 50 ವೀಡಿಯೋಸ್ಗಳಿದೆ. ಅಂದರೆ ಇದು 50 ಅವರ್ಗಿನ್ನ ಹೆಚ್ಚು ವೀಡಿಯೋಸ್ಗಳು ಇದೆ. ಒಂದು ಕ್ಲಾಸ್ ಮಿನಿಮಮ್ ಬಂದು 1 ಅವರ್, ಅದು ಮಿನಿಮಮ್ ನಾನು ಹೇಳ್ತಾ ಇರೋದು. ಕೆಲವು ಕ್ಲಾಸಸ್ಗಳು 1.5 ಅವರ್ 2 ಅವರ್ ಈ ರೀತಿಯೂ ಹೋಗಿದೆ. ಸೊ ಅದರಿಂದ ಇದು ಮಿನಿಮಮ್ 50 ಅವರ್ಗಳಿರುವಂಥ ಒಂದು ವೀಡಿಯೋಸ್ಗಳು. ಓಕೆನಾ, ಇದಿಷ್ಟನ್ನು ನೀವು ನೋಡಿದ್ರೆ 50 ಅವರ್ ಬೇಕು ನಿಮಗೆ ಮಿನಿಮಮ್. ಅದೇ ರೀತಿ ನಾವು ನೋಟ್ಸ್ ಅನ್ನೋದ್ರ ಮೇಲೆ ನಾವು ಪ್ರೆಸ್ ಮಾಡಿದ್ರೆ ಆ್ಯಕ್ಚುಲಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ನೋಟ್ಸ್ಗಳು ಇಲ್ಲಿ ಕೊಟ್ಟಿದ್ದೀವಿ. ನೀವಿಲ್ಲೇ ನೋಡಬಹುದು. ಆ್ಯಕ್ಚುಲಾಗಿ ಬ್ರಹ್ಮವೇದ್ ಗುರುಕುಲದಲ್ಲಿ 7 ನೋಟ್ಸ್ಗಳಿದೆ, ಟೈಮಿಂಗ್ ಆಫ್ ಇವೆಂಟಲ್ಲಿ 2 ಇದೆ, ರೂಲ್ಸಲ್ಲಿ 1 ಇದೆ, ಜ್ಯೋತಿಷ ಆಚಾರದಲ್ಲಿ 10 ಇದೆ, ಪರಿಹಾರದಲ್ಲಿ 1 ಮತ್ತು ದೋಷ ಮತ್ತು ಪರಿಹಾರದಲ್ಲಿ 1 ನೋಟ್ಸ್ ಅನ್ನೋದು ಇದೆ. ಸೊ ಎಲ್ಲ ನೋಟ್ಸ್ಗಳನ್ನು ನೀವು ಸೇರಿಸಿದ್ರೆ ಆ್ಯಕ್ಚುಲಾಗಿ ಹತ್ತತ್ರ ನಿಮಗೆ ಒಂದು 20 ನೋಟ್ಸ್ಗಳು ಸಿಕ್ಬಿಡುತ್ತೆ. ಆ್ಯಕ್ಚುಲಾಗಿ ಇನ್ನೂ ಕೆಲವೊಂದು ನೋಟ್ಸ್ಗಳನ್ನು ಆ್ಯಡ್ ಆನ್ ಮಾಡ್ತಾ ಇದ್ದೀವಿ. ಸೊ ಆ ನೋಟ್ಸ್ಗಳು ಕೂಡ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ಆ್ಯಕ್ಚುಲಾಗಿ ಎಲ್ಲ ನಾವೇನೇ ಇಲ್ಲಿ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡ್ತಾಯಿದ್ರು ಕೂಡ ಅದು ನಿಮಗೆ ಈಸಿಯಾಗಿ ಬರುತ್ತೆ ಅಂತ ಅರ್ಥ. ಓಕೆನಾ, ಹತ್ತತ್ರ ನಿಮಗೊಂದು 20-22 ನೋಟ್ಸ್ಗಳು ಸಿಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ನೋಡ್ಕೊಳ್ಬಹುದು. ಈಗ ಉದಾಹರಣೆಗೆ ನಾನು ಏನು ಮಾಡ್ತೀನಿ, ಇದನ್ನು ನಾನು ಆ್ಯಕ್ಟಿವೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಆ್ಯಕ್ಟಿವೇಷನ್ ನಾನು ಬಂದು ನನ್ನ ಪರ್ಸ್ನಲ್ ಅಕೌಂಟಿಂದ ನಾನು ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸುಮ್ಮನೆ ಉದಾಹರಣೆಗೆ ನಾನು ಇವಾಗ ಏನು ಮಾಡ್ತೀನಿ, ಬ್ರಹ್ಮವೇದ್ ಗುರುಕುಲ ಅನ್ನೋ ಒಂದು ವೀಡಿಯೋಸನ್ನು ಆ್ಯಕ್ಟಿವೇಟ್ ಮಾಡ್ತೀನಿ. ಓಕೆನಾ, ಈಗ ಆ್ಯಕ್ಟಿವೇಟ್ ಮಾಡಿದ್ದೀನಿ. ಇಲ್ಲಿಂದ ನನ್ನ ಸಿಸ್ಟಮಿಂದ ನಾನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ನಾನು ಕೆಳಗಡೆಗೆ ಸ್ವೈಪ್ ಮಾಡ್ತೀನಿ. ಸ್ವೈಪ್ ಮಾಡಿದ ತಕ್ಷಣ ಏನಾಯಿತು ನೋಡಿ, ಇಲ್ಲಿ ರೆಕಮೆಂಡೆಡ್ ಕೋರ್ಸಲ್ಲಿ ಇದ್ದಿದ್ದಂಥ ಬ್ರಹ್ಮವೇದ್ ಗುರುಕುಲ ಅನ್ನೋದು ಮೈ ಕೋರ್ಸ್ಗೆ ಹೋಯಿತು. ಎಲ್ಲೋಯ್ತು? ಮೈ ಕೋರ್ಸ್ಗೆ ಅದು ಹೋಯಿತು. ಸೊ ಈಗ ಮೈ ಕೋರ್ಸಲ್ಲಿರುವಂಥ ವೀಡಿಯೋಸ್ಗಳನ್ನು ನೀವು ಓಪನ್ ಮಾಡಿ ವ್ಯೂ ಮಾಡ್ಬೋದು. ವ್ಯೂ ಮಾಡೋದಕ್ಕೆ ನಿಮಗೆ ಎಲ್ಲ ಥರದ ವಿಚಾರಕಗಳು ಕಾಣಿಸುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಕೂಡ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಇವಾಗ ನೋಡಿ, ಇದನ್ನು ಪ್ಲೇ ಮಾಡ್ತಾಯಿದ್ದೀನಿ ಈಗ. ಓಕೆ, ಸೌಂಡು ಕಡಿಮೆ ಇಟ್ಟಿದ್ದೀನಿ, ಯಾಕೆಂದರೆ ನಾನು ಡು ನಾಟ್ ಡಿಸ್ಟರ್ಬ್ ಅನ್ನೋದ್ರ ಮೇಲೆ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹೀಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಮತ್ತು ನಾನು ಏನೇ ಹೇಳಿದ್ರು ಕೂಡ ಅಲ್ಲಿ ಪಾಸ್ ಮಾಡಿ ನೀವು ಮತ್ತೆ ವಾಪಸ್ ಅದನ್ನು ಬರ್ಕೊಳ್ಳುವಂಥದ್ದಾಗಿರ್ಬೋದು, ಇದನ್ನೆಲ್ಲವನ್ನು ನೀವು ಮಾಡಬಹುದು. ಸೊ ಅದಕ್ಕೆ ಎಲ್ಲ ಥರದ ವಿಚಾರಗಳನ್ನ ಮಾಡಿದ್ದೀವಿ. ಮತ್ತು ಕ್ವಾಲಿಟಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೂ ಕೂಡ ನೀವು ಅದನ್ನು ಇಂಪ್ರೂವ್ಮೆಂಟನ್ನು ಮಾಡ್ಕೋಬೋದು. ಓಕೆನಾ, ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ನೋಟ್ಸ್ಗಳು ಕೂಡ ಹಾಕಿದ್ದೀವಿ. ಆ ಕ್ಲಾಸಿಗೆ ಸಂಬಂಧಪಟ್ಟಿರುವಂಥ ನೋಟ್ಸ್ಗಳು ಕೂಡ ನಿಮ್ಗೆ ಆಟೋಮೆಟಿಕ್ಕಾಗಿ ಸಿಕ್ಬಿಡುತ್ತೆ. ಅದೇ ರೀತಿ ನಿಮಗೇನಾದರೂ ನೋಟ್ಸ್ ಸಪ್ರೇಟಾಗಿ ನೋಡಬೇಕು, ಸಪ್ರೇಟಾಗಿ ಓದಬೇಕು ಅಂತಂದರೂ ಕೂಡ ಇಲ್ಲಿದೆ ನೋಡಿ, ಮೈ ನೋಟ್ಸ್ಗೆ ಆಲ್ರೆಡಿ ಅದು ಹೋಗ್ಬಿಟ್ಟಿದೆ ಬ್ರಹ್ಮವೇದ್ ಗುರುಕುಲ ಅನ್ನೋದು. ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನೋಟ್ಸ್ಗಳು ಬಂದುಬಿಡುತ್ತೆ. ಓಕೆನಾ, ಇವಾಗ ಅದು ಹೊಸದಾಗಿ ರಿಜಿಸ್ಟರ್ ಮಾಡಿರೋದ್ರಿಂದ ಅದೆಲ್ಲವನ್ನು ತೋರಿಸುತ್ತೆ. ಸೊ ಇಲ್ಲಿ ರೂಲ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ PDF ಗಳು, ಸೊ ಈ ಥರದ ಅನೇಕ ವಿಚಾರಕಗಳಿದೆ. ಭಾವಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಈ ಥರ ಎಲ್ಲ ಪರಿಹಾರಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಕಾರಕಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ರೂಲ್ಸ್ ಆಫ್ ನಾಡಿ ಎಸ್ಟ್ರಾಲಜಿ ಅಂತ ಇದೆ, ಬಟ್ ನಾಡಿ ಸಿಗ್ನಿಫಿಕೇಟರ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು. ಓಕೆನಾ, ಈಗ ನೀವೆಲ್ಲ ನೋಡಿರ್ತೀರ KPಯಲ್ಲಿ ನಾಡಿ ಸಿಗ್ನಿಫಿಕೇಟರ್ಸ್ ಅನ್ನೋದೊಂದು ಮೆಥಡ್ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಅರ್ಥ ಆಯಿತಾ? ಸೊ ಈ ಆ್ಯಪ್ ಯಾರಿಗೆ ಬೇಕೋ ಅವರು ಪರ್ಚೇಸ್ ಮಾಡ್ಬೋದು. ಬಟ್ ಆದರೆ ಇವಾಗ ಒಂದು ಆಫರ್ ಕೊಡ್ತಾ ಇದ್ದೀವಿ. ಈ ಆಫರ್ ಬಗ್ಗೆ ನೀವೇನಾದ್ರು ತಿಳ್ಕೊಳ್ಬೇಕು ಅಂತ ಇದ್ದರೆ ಖಂಡಿತ ನೀವು ಕಾಲ್ ಮಾಡ್ಬೋದು. ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ ಒಂದು ಆಫರನ್ನು ಕೊಡ್ತಾ ಇದ್ದೀವಿ. ಇಲ್ಲಿರುವಂಥ ಎಲ್ಲ ವಿಚಾರಕಗಳು ಯಾರು ಈ ಕ್ಲಾಸಿಗೆ 15 ದಿನದ ಕೋರ್ಸನ್ನು ಅಟೆಂಡ್ ಮಾಡಿರ್ತಾರೋ, ನಮ್ಮದು ಬ್ರಹ್ಮವೇದ್ ಗುರುಕುಲದಲ್ಲಿ ನಾವು 15 ದಿನದ ಒಂದು ಕೋರ್ಸ್ ಮಾಡ್ತಾಯಿದ್ದೀವಿ. ಓಕೆ, ಅದು ರೆಗ್ಯುಲರಾಗಿ ನಡೆಯುತ್ತೆ ಆ ಕೋರ್ಸು. ಯಾರು 6666 ಕೊಟ್ಟು, ಅಂದರೆ 6666 ರೂಪಾಯಿ ಕೊಟ್ಟು ಕೋರ್ಸ್ ಅಟೆಂಡ್ ಮಾಡಿದಾರೋ ಅವ್ರಿಗೆ ಈ ಎಂಟೈರ್ ಕೋರ್ಸ್ ಆ್ಯಕ್ಚುಲಾಗಿ 2500ಕ್ಕೆ ಸಿಗುತ್ತೆ. 2500 ರೂಪೀಸ್ ಪೇ ಮಾಡಿ ಈ ಎಲ್ಲ ವೀಡಿಯೋಸು ಮತ್ತು ಎಲ್ಲ ನೋಟ್ಸ್ಗಳನ್ನು ಅವರು ಖರೀದಿಯನ್ನು ಮಾಡ್ಕೋಬೋದು. ಓಕೆನಾ, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಇನ್ನೊಂದು ಆ್ಯಕ್ಟಿವೇಟ್ ಮಾಡ್ತೀನಿ ನೋಡಿ, ಜ್ಯೋತಿಷ ಆಚಾರ್ಯನ ಆ್ಯಕ್ಟಿವೇಟ್ ಮಾಡ್ತೀನಿ. ಆ್ಯಕ್ಟಿವೇಟ್ ಮಾಡಿದ್ದೀನಿ ಈಗ.
ಸೊ ಈಗ ಏನು ಮಾಡ್ತೀನಿ, ಮತ್ತೆ ಸ್ಕ್ರೋಲ್ ಮಾಡ್ತೀನಿ, ಆಟೋಮೆಟಿಕಾಗಿ ಜ್ಯೋತಿಷಾಚಾರ್ಯ ಮೇಲೋಯ್ತು ನೋಡಿ. ಈಗ ಇಲ್ಲಿ ವ್ಯೂ ಆಲ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದೀವಿ ನೋಡಿ, ಇಲ್ಲಿದೆ ನೋಡಿ, ವ್ಯೂ ಆಲ್ ಅನ್ನೋ ಒಂದು ಆಪ್ಷನ್ ಇದೆ, ಮಾರ್ಕ್ ಮಾಡಿದ್ದೀನಲ್ಲ ಅದು. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಕೋರ್ಸ್ಗಳನ್ನು ನಾವು ತೊಗೊಂಡಿದ್ದೀವಿ ಅನ್ನೋದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಅದಾದಮೇಲೆ ಇವಾಗ ಜ್ಯೋತಿಷ ಆಚಾರದ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಒಂದು 14 ವೀಡಿಯೋಸ್ಗಳಿದೆ. ಸೊ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಎಲ್ಲವನ್ನು ಬರುತ್ತೆ, ಪ್ಲಸ್ ಅದಕ್ಕೆ ಸಂಬಂಧಪಟ್ಟಿರುವಂಥ ನೋಟ್ಸು ಕೂಡ ಬಂದ್ಬಿಡುತ್ತೆ ಇಲ್ಲೇ. ಓಕೆನಾ, ರೈಟ್. ಸೊ ಈಗ ನೋಟ್ಸನ್ನು ಇಲ್ಲಿ ನೋಡೋಣ ನೋಡಿ, ನೋಟ್ಸ್ ಮೇಲೆ ಪ್ರೆಸ್ ಮಾಡ್ತಾಯಿನಿ. ಇಲ್ಲಿ ಜ್ಯೋತಿಷ ಆಚಾರ್ಯಕ್ಕೆ ಸಂಬಂಧಪಟ್ಟಿರುವಂಥ 10 ನೋಟ್ಸ್ಗಳು ಇಲ್ಲಿ ಬಂದಿದೆ. ಓಕೆ, ಸೊ ಇವಾಗ ಒಂದೊಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಇದಕ್ಕೆ ಸಂಬಂಧಪಟ್ಟಿರುವಂಥ ನೋಟ್ಸ್ಗಳಿದು. ಸೊ ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಿರುವಂಥ ನೋಟ್ಸ್ಗಳು. ಸೊ ಈ ಥರ ಒಂದು 10 ನೋಟ್ಸ್ಗಳನ್ನು ಆ್ಯಡ್ ಆನ್ ಮಾಡಿ. ಸೊ ಇದರಲ್ಲೇ ಏನು ಮಾಡಿದ್ದೀವಿ, 400ಕ್ಕೂ ಹೆಚ್ಚು ಕಾಂಬಿನೇಷನ್ಗಳಿಗೆ ಸಂಬಂಧಪಟ್ಟಿರುವಂಥ ನೋಟ್ಸ್ ಕೂಡ ಹಾಕಿದ್ದೀವಿ. ಸೊ ಇವಾಗ ಯಾರಾದರೂ ಒಬ್ಬರು ಝೂಮ್ ಮಾಡಿ ನೋಡಬೇಕು, ಝೂಮ್ ಮಾಡ್ಕೋಬೋದು ಬೇಕು ಅಂತಂದರೆ. ಸೊ ಝೂಮ್ ಬೇಡ, ಯಾವುದು ಬೇಕು ಝೂಮ್ ಆ ಥರದ್ದು ಮಾಡಿಕೊಂಡು ಕೂಡ ನೀವು ಓದ್ಬೋದು. ಅದಕ್ಕೆ ಎಲ್ಲ ಥರದ ವಿಚಾರಕಗಳನ್ನ ಆ್ಯಡ್ ಆನ್ ಮಾಡಿದ್ದೀವಿ. ಸೊ ಈ ಗುಡ್ಡು ಬ್ಯಾಡ್ ಕಾಂಬಿನೇಷನ್ಸ್ಗಳು, ಯಾವುದೆಲ್ಲ ಗುಡ್ ಇರುತ್ತೆ, ಯಾವುದ್ಯಾವ್ದು ನ್ಯೂಟ್ರಲ್ ಇರುತ್ತೆ, ಯಾವುದು ಬ್ಯಾಡ್ ಇರುತ್ತೆ, ಅನ್ಫೇವರಬಲ್ ಇರುತ್ತೆ. ಸೊ ಈ ಥರ ಎಲ್ಲ ವಿಚಾರಕಗಳನ್ನು ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀವಿ. ಆ್ಯಕ್ಚುಲಿ ಬಾಬಾಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ನೋಟ್ಸ್ಗಳು, ಕೆಲವೊಂದು ನೋಟ್ಸ್ಗಳೆಲ್ಲ ನಿಮ್ಮ ಹತ್ರ ಇಲ್ಲ, ನಮ್ಮ ಸ್ಟೂಡೆಂಟ್ ಆಗಿರೋರು ಕೂಡ, ಬಟ್ ಅವ್ರಿಗೂ ಕೂಡ ಇದೊಂದು ಆಫರನ್ನು ಕೊಡ್ತಾಯಿದ್ದೀವಿ. ಯಾರು ನಮ್ಮ ಸ್ಟೂಡೆಂಟ್ ಅಲ್ಲ ಅಂದರೆ ಯಾರು ನಮ್ಮ ಹತ್ರ ಇನ್ನೂ ಕಲಿತೇ ಇಲ್ಲ, ಹೊಸದಾಗಿ ಕಲಿಬೇಕು, ಬಟ್ ಆದರೆ ಟೈಮ್ ಇಲ್ಲ ಲೈವ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ, ನಾವು ಡೈರೆಕ್ಟ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಿಂತ ಅಥವಾ ಲೈವ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕಿಂತ ಈ ಥರ ರೆಕಾರ್ಡಿಂಗ್ಸನ್ನ ತೊಗೊಳ್ಬಹುದಾ ಅಂತ ನೀವೇನಾದರೂ ಕೇಳಿದ್ರೆ, ಎಸ್, ನೀವು ಕೂಡ ಪರ್ಚೇಸ್ ಮಾಡ್ಬೋದು. 6666 ಅಂದರೆ 6666 ರೂಪಾಯಿನ ಪೇ ಮಾಡಿ ನೀವು ಕೂಡ ಈ ವಿಡಿಯೋಸು, ಈ PDF ಇದೆಲ್ಲವನ್ನು ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಇದು ಇವತ್ತು ಮತ್ತು ನಾಳೆ 2 ದಿನ ಇರುತ್ತೆ. ಆ್ಯಕ್ಚುಲಾಗಿ ಈ 2 ದಿನ ಮಾತ್ರ ಈ ಆಫರು, ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ 2 ದಿನದ ನಂತರ ಇಲ್ಲಿ ಏನು ಕೋರ್ಸ್ ಫೀಸ್ಗಳು ಹಾಕಿದ್ದೀವೋ ಆ ಕೋರ್ಸ್ ಫೀಸನ್ನು ಪೇ ಮಾಡಿ ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಈಗ ನಮ್ಮ ಹಳೆಯ ಸ್ಟೂಡೆಂಟ್ಸ್ಗೆ ಬರೀ 2499 ರೂಪಾಯಿಗೆ ಈ ವಿಡಿಯೋಸ್ಗಳು ಅಷ್ಟು ಸಿಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ಅಲ್ಲದೆ ಇರೋರಿಗೆ 6666 ರೂಪಾಯಿಗೆ ಎಂಟೈರ್ ಕೋರ್ಸು, ಈ 50 ವೀಡಿಯೋಸ್ಗಳು PDF ಕೂಡ ನೀವು ನೋಡಿ ಇನ್ಸ್ಟಾಲ್ ಮಾಡ್ಕೋಬಹುದು. ಓಕೆನಾ. ಸೊ ಯಾರು ಆಸಕ್ತಿ ಇದ್ದಾರೋ ಅವ್ರು ಮಾತ್ರ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನೀವು ಒಂದು ಸರಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೀವು ಯಾವ ಹೆಸರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರು ಆ ಡೀಟೇಲ್ಸನ್ನು ಕೊಡಬೇಕು ನೀವು ನನಗೆ. ಉದಾಹರಣೆಗೆ ಈಗ ಇಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಿರೋದು ಬಂದು ಪ್ರದೀಪ್ ಎ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ರೈಟ್, ಮತ್ತು ಇಮೇಲ್ ID ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನನಗೆ ಡೀಟೇಲಾಗಿ ಕೊಡಬೇಕು. ಸೊ ಯಾವ ಹೆಸರು, ಫೋನ್ ನಂಬರ್ ಮತ್ತು ಇಮೇಲ್ ID ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ಅದನ್ನು ನನಗೆ ಕೊಟ್ಟರೆ ನಾನು ನಿಮಗೆ ಅದನ್ನು ಆ್ಯಕ್ಟಿವೇಟ್ ಮಾಡಿ ಬಿಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಇದೊಂದು ಹೊಸ ಆ್ಯಪ್, ಎಲ್ಲ ಥರದ ಸಪೋರ್ಟ್ಗಳನ್ನು ಇಷ್ಟು ಜನ ಮಾಡ್ಕೊಂಬಂದಿದ್ದೀರ. ಸೊ ಐ ಹೋಪ್ ಇದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತಾರೆ. ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.